ಹಾಯ್ ಗೈಸ್, ನೀವೇನಾದರೂ ಗೇಮಿಂಗ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ, ಬಟ್ ನಿಮ್ಮ ಬಜೆಟ್ ಕೇವಲ ಒಂದು 20,000 ರೂಪಾಯಿ ಅಷ್ಟೇ ಇತ್ತು ಅಂದರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ಯಾಕಂದರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಟಾಪ್ 5 ಬೆಸ್ಟ್ ಗೇಮಿಂಗ್ ಫೋನ್ನ ತಿಳಿಸ್ಕೊಡ್ತೀನಿ. ಅದು ಕೇವಲ ಒಂದು 20,000 ರೂಪಾಯಿ ಒಳಗಡೆ ಯಾವುದೇ ಫೋನು ಚೆನ್ನಾಗಿದ್ದಾವೆ ಅಂತ ನನಗೆ ಟಾಪ್ 5 ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನಾದ್ರು ನೀವು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಕೆಳಗಡೆ ಕಳಿಸೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಸೊ ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, 20,000 ರೂಪಾಯಿ ಒಳಗಡೆ ಮೊದಲನೇ ಫೋನು ಯಾವುದು ಅಂದರೆ ಪೋಕೋ X6 ಅಂತ. ಸೊ ನಿಮ್ಗೆ ಇದು ಡಿಸ್ಪ್ಲೇ ಒಂದು 6.67 ಅಮೋಲ್ಡ್ ಡಿಸ್ಪ್ಲೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ನು ಕ್ಯಾಮ್ರಾ ಕಡೆ ಬರೋದಾದ್ರೆ ಬ್ಯಾಕ್ ಅಲ್ಲಿ 24 MP ಒಂದು ಸೋನಿ ಸೆನ್ಸಾರ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಬ್ಯಾಟ್ರಿ ಕಡೆ ಬರೋದಾದ್ರೆ 5100 mAh ಕೆಪಾಸಿಟಿ ಬ್ಯಾಟ್ರಿನ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ 67 ವಾಲ್ಟ್ ಚಾರ್ಜನ್ನು ಪ್ರೊವೈಡ್ ಮಾಡಿದ್ದಾರೆ. ಜಸ್ಟ್ ನಿಮ್ಗಿದು 44 ನಿಮಿಷದಲ್ಲಿ ಫುಲ್ಲು ಚಾರ್ಜ್ ಇದು ಆಗ್ತಾ ಇದೆ ಅಂತ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಗೆ ಇದು ಬ್ಯಾಕ್ ಅಲ್ಲಿ ಇದು ಪ್ಲಾಸ್ಟಿಕ್ ಬ್ಯಾಗ್ ಬರ್ತಿದೆ. ಹಾಗೆ ಫ್ರೇಮ್ ಕೂಡ ಪ್ಲಾಸ್ಟಿಕ್ ಇದೆ, ಬಟ್ ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಿಮ್ಗೆ ಇದು 3 ವೇರಿಯಂಟ್ ಅಲ್ಲಿ ರಿಲೀಸ್ ಆಗಿದೆ. 8GB ರ್ಯಾಮ್ ಮತ್ತೆ 256GB ಸ್ಟೋರೇಜ್, ಹಾಗೆ 12GB ರ್ಯಾಮ್ ಮತ್ತೆ 256 ಸ್ಟೋರೇಜ್, ಹಾಗೆ ಇನ್ನೊಂದು 12GB ರ್ಯಾಮು 512GB ಸ್ಟೋರೇಜ್ ಅಲ್ಲಿ ನಿಮ್ಗೆ ಇದು 3 ವೇರಿಯಂಟ್ ಲಾಂಚ್ ಮಾಡಿದ್ದಾರೆ ಪೋಕೋ X6 ಫೋನಲ್ಲಿ. ಇನ್ನು ಕ್ಯಾಮ್ರಾ 64 MP ಮೈನ್ ಸೆನ್ಸರ್ ಆಗಿದ್ರೆ, ವೈಡ್ ಕ್ಯಾಮ್ರಾ ಕೂಡ 8 MP ಇದೆ. ಹಾಗೆ ಬೊಕೆ ಕ್ಯಾಮ್ರಾ ಕೂಡ 2 MP ಇದೆ. ಮೇನ್ ಕ್ಯಾಮ್ರಾ 1.28 ಅಪರ್ಚರ್ ಬರ್ತಾ ಇದ್ರೆ 8 MP ವೈಡ್ ಕ್ಯಾಮ್ರಾ ಇಲ್ಲಿ ನಿಮಗೆ 2.2 MP ಅಪರ್ಚರ್ ಅಲ್ಲಿ ಬರ್ತಾ ಇದೆ. ಇನ್ನು ಸೆಲ್ಫಿ ಕ್ಯಾಮ್ರಾ ಕಡೆ ಬರೋದಾದ್ರೆ 16 MP 2.25 ವೈಡ್ ಕ್ಯಾಮ್ರಾ ಅಂತ ಹೇಳ್ತಾ ಇದ್ರೆ, ಇದು ಕೂಡ ನಿಮಗೆ ಒಂದು ಒಳ್ಳೆ ಕ್ಯಾಮ್ರಾ ಇದೆ. ಒಳ್ಳೆ ವಿಡಿಯೋ ಕೂಡ ನೀವು ಇಲ್ಲಿ ರೆಕಾರ್ಡ್ನ ಮಾಡ್ಕೋಬೋದು. ಅಪ್ ಟು 10 AP ವರೆಗೂ ನೀವು ಫ್ರಂಟಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡ್ರೆ ಬ್ಯಾಕಲ್ಲಿ 4K ಅಪ್ ಟು 30 FPS ಅಲ್ಲಿ ನೀವು ವಿಡಿಯೋನ ರೆಕಾರ್ಡ್ನ ಮಾಡ್ಕೋಬೋದು. ಇನ್ನು ಮೇನು ಬರೋದು ಯಾವುದು ಅಂದರೆ ಪ್ರೊಸೆಸರು. ಸೊ ಪ್ರೊಸೆಸರಲ್ಲಿ ಯಾವ್ದು ಯೂಸ್ ಮಾಡಿದರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 2 ಪ್ರೊಸೆಸರು 4nm ನಾವು ಯೂಸ್ನ ಮಾಡಿದ್ದಾರೆ. ಸೊ ನಿಮಗಿದು ಅಂಥದ್ದು ಬೆಂಚ್ ಮಾರ್ಕ್ ಅರೌಂಡು 5 lakh ಇಂದ 6 lakh ಒಳಗಡೆ ಬರ್ತಾ ಇದೆ. ಸೊ ನೀವು ಯಾವುದೇ ಗೇಮ್ನ ಕೂಡ ಇಲ್ಲಿ ನೀವು ಒಂದು ಒಳ್ಳೆ ಸೆಟ್ಟಿಂಗ್ಸಲ್ಲಿ ಅಂದರೆ ಅಂತ ಅಲ್ಟ್ರಾ ಸೆಟ್ಟಿಂಗ್ ಎಕ್ಸ್ಟ್ರೀಮ್ ಸೆಟ್ಟಿಂಗಲ್ಲಿ ಅಂತ ಹೇಳೋಕ್ಕಾಗಲ್ಲ, ಒಂದು ಒಳ್ಳೆ ಸೆಟ್ಟಿಂಗಲ್ಲೇ ಲ್ಯಾಗ್ ಆಗಿದ್ರೆ ಗೇಮ್ನ ನೀವು ಆರಾಮ್ಸೆ ಆಡ್ಕೋಬಹುದು. ಜಸ್ಟ್ ನಿಮ್ಗೆ 17,500 ರೂಪಾಯಿ ಒಳಗಡೆ ಲಾಂಚ್ ಆಗಿದೆ ಶಿಯೋಮಿ ಪೋಕೋ X6. ಸೊ ನಿಮಗಿದು ಬೆಸ್ಟು ಕ್ಯಾಮ್ರಾ ಮತ್ತು ಡಿಸ್ಪ್ಲೇ, ಹಾಗೆ ನಿಮಗಿದು ಏನು ಹೇಳ್ಬೋದು, ಸ್ಕ್ರ್ಯಾಚಸ್ ಕೂಡ ಆಗಲ್ಲ. ಡಿಸ್ಪ್ಲೇ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ರೊವೈಡ್ ಮಾಡಿದೆ. ಜಸ್ಟ್ ನಿಮಗೆ 44 ನಿಮಿಷ ನಿಮ್ಮ ಮಿನಿಟ್ಸಲ್ಲಿ 100% ಚಾರ್ಜ್ ಆಗುತ್ತೆ ಅಂತ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಇನ್ನು ಇದೇ ಸೆಗ್ಮೆಂಟಲ್ಲಿ ಕೇವಲ 20,000 ರೂಪಾಯಿ ಒಳಗಡೆ ಸೆಕೆಂಡ್ ಫೋನ್ ಯಾವುದು ಅಂದರೆ iQOO Z9 ಅಂತ. ಸೊ ನೀವು Z9 ತಗೋಬೋದು, Z9 Pro ಆದರೂ ತಗೋಬೋದು. ಸೊ Z9 Pro ಸ್ವಲ್ಪ ಕಾಸ್ಟ್ಲಿ. ಇದು ಕೇವಲ Z9 ಕೇವಲ ಒಂದು 20,000 ರೂಪಾಯಿ ಒಳಗಡೆ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ iQOO Z9 ಅಲ್ಲಿ ಏನು ಸಿಗ್ತಾ ಇದೆ ಅಂದರೆ 6.67 ಒಂದು ಒಳ್ಳೆ ಲಾರ್ಜ್ ಡಿಸ್ಪ್ಲೇ ಸಿಗ್ತದೆ. ಅದು ಕೂಡ ಅಮೋಲ್ಡ್ ಡಿಸ್ಪ್ಲೇನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಕ್ಯಾಮ್ರಾ 50 MP ಮೇನ್ ಕ್ಯಾಮ್ರಾನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು 8GB ರ್ಯಾಮ್ ಜೊತೆಗೆ ಬರ್ತಾ ಇದೆ. ಸ್ಟಾರ್ಟಿಂಗ್ ವೇರಿಯಂಟ್ 8GB ಇದೆ. ಇನ್ನು ಬ್ಯಾಟರಿ ಕಡೆ ಬರೋದಾದ್ರೆ 5000 mAh ಕೆಪಾಸಿಟಿ ಬ್ಯಾಟ್ರಿನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ 44 ವಾಲ್ಟ್ ಚಾರ್ಜರ್ನ ಪ್ರೊವೈಡ್ ಮಾಡಿದ್ದಾರೆ. ಜಸ್ಟ್ 30 ಮಿನಿಟ್ಸಲ್ಲಿ ನಿಮಗೆ 50% ಚಾರ್ಜ್ ಆಗೋದು ಅಂತ ಕಂಪ್ನಿಯವರು ನಿಮಗೆ ಹೇಳ್ತಾ ಇದ್ದಾರೆ. ಇನ್ನು ಫ್ರಂಟಲ್ಲಿ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದಾರೆ, ಬ್ಯಾಕಲ್ಲಿ ಪ್ಲಾಸ್ಟಿಕ್, ಹಾಗೆ ಫ್ರೇಮ್ ಕೂಡ ನಿಮ್ಗೆ ಇದು ಪ್ಲಾಸ್ಟಿಕಲ್ಲೇ ಬರ್ತಾ ಇದೆ. ಹಾಗೆ ನೀವು ಇಲ್ಲಿ ಕ್ಯಾಮ್ರಾ ಕಡೆ ಬರೋದಾದರೆ 50 MP ಮೈನ್ ಕ್ಯಾಮ್ರಾ ಆದರೆ ಇದು 1.8 ಅಪರ್ಚರಲ್ಲಿ ಬರ್ತಾ ಇದ್ರೆ 24mm ವೈಡು. ಹಾಗೆ 2 MP ಬೊಕೆ ಕ್ಯಾಮ್ರಾನ ಪ್ರೊವೈಡ್ ಮಾಡಿದರೆ iOS ಕೂಡ ಇದರಲ್ಲಿ ಸಪೋರ್ಟ್ ಇದೆ ಅಂತ ಅವ್ರ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾ ಕಡೆ ಬರೋದಾದ್ರೆ 16 MP 2.0 ಅಪರ್ಚರಲ್ಲಿ ಕ್ಯಾಮ್ರಾನ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಗೆ ಇದು 1080p ಅಟ್ 30 FPS ಅವರು ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು ಫ್ರಂಟಲ್ಲಿ. ಹಾಗೆ ಬ್ಯಾಕಲ್ಲಿ ನೀವು ಕೂಡ 4K ಅಟ್ 30 FPS ವರೆಗೂ ರೆಕಾರ್ಡ್ ಮಾಡ್ಕೋಬೋದು. ನೀವು 1080p ರೆಕಾರ್ಡ್ ಮಾಡ್ತಾ ಇದ್ರೆ 30fps 60 FPS ವರೆಗೂ ನೀವು ವಿಡಿಯೋನ ರೆಕಾರ್ಡ್ನ ಮಾಡ್ಕೋಬೋದು. ಇನ್ನು ನಿಮ್ಗೆ ಇದು 2 ವೇರಿಯಂಟ್ ರಿಲೀಸ್ ಆಗಿದೆ, 8GB ಪ್ಲಸ್ 128GB, ಇಲ್ಲಾಂದ್ರೆ 8GB 256GB ಆ ವೇರಿಯಂಟಲ್ಲಿ ನೀವು ಮೊಬೈಲ್ನ ಪರ್ಚೇಸ್ ಮಾಡ್ಕೋಬೋದು. ಇನ್ನು ಮೇನ್ ಯಾವುದು ಅಂದರೆ ಪ್ರೊಸೆಸರ್ ಕಡೆ ಬರೋದು, ಇಲ್ಲಿ ಮೀಡಿಯಾಟೆಕ್ ಅವ್ರದ್ದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 7200 4nm ಪ್ರೊಸೆಸರ್ನ ಇಲ್ಲಿ ಯೂಸ್ನ ಮಾಡಿದ್ದಾರೆ. ಸೊ ನೀವು ಕೂಡ ಇದರಲ್ಲಿ ಒಂದು ಅಲ್ಟ್ರಾ ಸೆಟ್ಟಿಂಗ್ ಅಂತ ಹೇಳೋಕ್ಕಾಗಲ್ಲ, ಒಂದು ಎಕ್ಸ್ಟ್ರೀಮ್ ಸೆಟ್ಟಿಂಗಲ್ಲಿ ಹೇಳೋಕ್ಕಾಗಲ್ಲ, ಒಂದು ಬೆಸ್ಟ್ ಸೆಟ್ಟಿಂಗಲ್ಲಿ ಯಾವುದೇ ಗೇಮ್ನ ಬೇಕಾದ್ರೆ ನೀವು ಇಲ್ಲಿ ಆಡ್ಕೋಬೋದು. ಕ್ಯಾಮ್ರಾ ಕೂಡ ಚೆನ್ನಾಗಿದೆ, ಬ್ಯಾಟ್ರಿ ಕೂಡ ಇದೆ. ಹಾಗೆ ನೀವು ಜಸ್ಟ್ ಈ ಫೋನ್ ಲಾಂಚ್ ಆಗಿದೆ ಒಂದು 17,000 ರೂಪಾಯಿಗೆ, ₹1 ಕಡಿಮೆ ಅಂದರೆ 14,999 ರೂಪಾಯಿಗೆ ನಿಮ್ಗೆ ಏನಾದರೂ ಪೋಕೋ ಬ್ರ್ಯಾಂಡ್ ಅದು ಸ್ವಲ್ಪ ಚೆನ್ನಾಗಿದೆ. ಪೋಕೋ ಬ್ರ್ಯಾಂಡು ಪರವಾಗಿಲ್ಲ, ಬೇರೆ ವಿವೋ ಕಂಪೇರ್ ಮಾಡಿದ್ರೆ ಪೋಕೋ ಬ್ರ್ಯಾಂಡು ಸಕ್ಕತ್ತಾಗಿರೋ ಫೋನೇ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನೀವು ಈ ಫೋನ್ನ ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು. ಇನ್ನು ಮೂರನೇ ಫೋನ್ ಯಾವುದು ಅಂದರೆ ರಿಯಲ್ಮಿ 12 Plus ಅಂತ. ಸೊ ನಿಮ್ಗೆ ಈ ಫೋನ್ ಕೂಡ ಒಂದು ಜಸ್ಟ್ ಒಂದು 18,500 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಸೊ ನಿಮ್ಗೆ ಈ ಫೋನಲ್ಲಿ ಏನೇನು ಸಿಗ್ತಾ ಇದೆ ಅಂದರೆ
ಸೊ ನಿಮಗೆ ಡಿಸ್ಪ್ಲೇ ಇಲ್ಲಿ ಸಿಗ್ತಾ ಇದೆ ಅಮೋಲ್ಡು 6.67 ಇಂಚಸ್ ಡಿಸ್ಪ್ಲೇ ಸಿಗ್ತಾ ಇದೆ. ಹಾಗೆ ಮೈನ್ ಕ್ಯಾಮ್ರಾ 50 MP ಕ್ಯಾಮ್ರಾನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬ್ಯಾಟ್ರಿ ಕಡೆ ಬರೋದರೆ 5000 mAh ಕೆಪಾಸಿಟಿ ಬ್ಯಾಟ್ರಿನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮ್ಗೆ ಹಾಗೆ 67 ವ್ಯಾಟ್ ಚಾರ್ಜರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕೂಡ ನಿಮಗೆ 30 ಮಿನಿಟ್ಸಲ್ಲಿ 44 ಮಿನಿಟ್ಸಲ್ಲಿ 100% ಚಾರ್ಜ್ ಆಗುತ್ತೆ ಅಂತ ಕಂಪ್ನಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಬಿಲ್ಟ್ ಕಡೆ ಬರೋದಾದ್ರೆ ಫ್ರಂಟಲ್ಲಿ ಗ್ಲಾಸ್ ಫ್ರಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಬ್ಯಾಕಲ್ಲಿ ಸಿಲಿಕಾನ್ ಪಾಲಿಮರ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಲೆದರ್ ಬ್ಯಾಕ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಲೆದರ್ ಥರ ಫಿನಿಶ್ ಇದೆ. ಹಾಗೆ ಪ್ಲಾಸ್ಟಿಕ್ ಫ್ರೇಮ್ಗೆ ಪ್ರೊವೈಡ್ ಮಾಡಿದೆ. ಸೊ 20,000 ಒಳಗಡೆ ಯಾರು ನಿಮಗೆ ಅಲ್ಯೂಮಿನಿಯಂ ಆಗಲಿ ಫ್ರೇಮ್ನ ಕೊಡೋಕೆ ಹೋಗಲ್ಲ. ಸೊ ಇವರು ಕೂಡ ಎಲ್ಲರೂ ಕೊಟ್ಟಿರೋ ಹಾಗೆ ಪ್ಲಾಸ್ಟಿಕ್ ಫ್ರೇಮ್ನೇ ಕೊಟ್ಟಿದ್ದಾರೆ. ಇನ್ನು ಕ್ಯಾಮ್ರಾ ಕಡೆ ಬರೋದಾದ್ರೆ ಮೇನ್ ಕ್ಯಾಮ್ರಾ 50 MP 1.9 ಅಪ್ಯಾಚರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಕ್ಯಾಮ್ರಾ 8 MP ವೈಡ್ ಕ್ಯಾಮ್ರಾ ಇದು 2.2 ಅಪ್ಯಾಚರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾ ಕಡೆ ಬರೋದ್ರೆ 16 MP ಕ್ಯಾಮ್ರಾ ಇಲ್ಲಿ ಪ್ರೊವೈಡ್ ಮಾಡಿದರೆ 2.5 ಅಪ್ಯಾಚರಲ್ಲಿ ಬರ್ತಾ ಇದೆ. ಸೊ ನೀವು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂದರೆ 1080p 30 FPS ವರೆಗೂ ನೀವು ರೆಕಾರ್ಡ್ನ ಮಾಡ್ಕೋಬೋದು ಫ್ರಂಟ್ ಕ್ಯಾಮ್ರಾದಲ್ಲಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ಅಪ್ ಟು 4K ವರೆಗೂ ರೆಕಾರ್ಡ್ನ ಮಾಡ್ಕೋಬೋದು. ಅಟ್ 30 FPS ಫ್ರೇಮ್ಸ್ ಆಫ್ ಸೆಕೆಂಡ್ಸ್ ನೀವು ಆರಾಮ್ಸೆ 30 ಫ್ರೇಮ್ಸಲ್ಲಿ ನೀವು ವೀಡಿಯೋನ ರೆಕಾರ್ಡ್ ಮಾಡ್ಕೋದು ಬ್ಯಾಕ್ ಕ್ಯಾಮ್ರಾದಲ್ಲಿ. ಇನ್ನು ನಿಮ್ಗೆ ಇದರಲ್ಲೂ ಕೂಡ ಒಂದು 5 ವೇರಿಯಂಟು ಲಾಂಚ್ ಆಗಿದೆ. 128GB 8GB ರ್ಯಾಮು, 256GB 6GB ರ್ಯಾಮು, 256GB 8GB ರ್ಯಾಮು, 256 12GB ರ್ಯಾಮು, ಇಲ್ಲ 512GB 12GB ರ್ಯಾಮು. ಸೊ 5 ವೇರಿಯಂಟ್ ನೀವು ಬೇಕಾದ್ರೆ ಯಾವ್ದಾದ್ರು ಫೋನ್ನ ಪರ್ಚೇಸ್ ಮಾಡ್ಕೋಬೋದು. 5 ವೇರಿಯಂಟ್ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇನ್ನು ಮೇನು ಪ್ರೊಸೆಸರ್ ಕಡೆ ಬರೋದಾದ್ರೆ ನಿಮ್ಗೆ ಇಲ್ಲಿ ಮಿಡಿಯಾಟೆಕ್ ಅವ್ರದ್ದೇ ಡೈಮೆನ್ಸಿಟಿ 7024M ಪ್ರೊಸೆಸರ್ 6nm ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಸೊ ನಿಮ್ಗೆ ಇದು ಕೂಡ ಒಂದು ಬೆಸ್ಟ್ ಗೇಮ್ಸ್ ಎಲ್ಲ ಆಡೋದಕ್ಕೆ ಯೂಸ್ ಆಗ್ಬೋದು. ಸೊ ಅಂಥದ್ದು ಬೆಂಚ್ ಮಾರ್ಕ್ ನಿಮಗೆ ಇಲ್ಲಿ 5,50,000 6,10,000ವರೆಗೂ ನಿಮಗೆ ಅಂಥದ್ದು ಬೆಂಚ್ ಮಾರ್ಕ್ನ ಇದು ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮ್ಗೆ ಇದು ಯಾವುದೇ ಒಂದು ಸೆಟ್ಟಿಂಗ್ ಅಂತ ಹೇಳೋಕ್ಕಾಗಲ್ಲ, ಒಂದು ಬೆಸ್ಟ್ HD ಸೆಟ್ಟಿಂಗಲ್ಲಿ ಗೇಮ್ನ ಆಡ್ಕೋಬೋದು. ಸೆಟ್ಟಿಂಗ್ ಬೇಕು ಅಂದರೆ ನಿಮ್ಮ ಹತ್ರ ಒಂದು ಒಳ್ಳೆ ಬಜೆಟ್ ಅಂದರೆ ನಿಮ್ಮ ಹತ್ರ ಫ್ಲ್ಯಾಗ್ಶಿಪ್ ಫೋನ್ ಬೇಕು. ಜಸ್ಟ್ ಇದು 20,000 ಇರೋದ್ರಿಂದ ಬೆಸ್ಟ್ ಗೇಮ್ನ ಒಂದು ಸೆಟ್ಟಿಂಗ್ ಅಂತ ಹೇಳೋಕ್ಕಾಗಲ್ಲ, ಒಂದು ಮೀಡಿಯಮ್ ಸೆಟ್ಟಿಂಗಿಂದ ಒಂದು ಸ್ವಲ್ಪ ಸೆಟ್ಟಿಂಗ್ ಮಿಡ್ಲಲ್ಲಿ ಆಡ್ಕೋಬೋದು ಅಂತ ಹೇಳ್ಬೋದು. ಏನು ಗೈಸ್, ಈ ಸೆಗ್ಮೆಂಟಲ್ಲಿ ಇನ್ನೊಂದು ಫೋನ್ ಕೂಡ ಇದೆ. ಅದು ಕೂಡ ರಿಯಲ್ಮಿ ಅವ್ರದ್ದು, ರಿಯಲ್ಮಿ ನಾರ್ಜೋ 70 Pro ಅಂತ. ಸೊ ರಿಯಲ್ಮಿ 12+ಗೂ ನಾರ್ಜೋ 70 Proಗೂ ಯಾವುದೇ ಅಂಥ ಡಿಫ್ರೆನ್ಸ್ ಇಲ್ಲ. ಪ್ರೊಸೆಸರು, ಕ್ಯಾಮ್ರಾ ಪ್ರತಿಯೊಂದು ಅದೇ ಇದೆ. ಬಟ್ ಇದರಲ್ಲಿ ಹೇಳ್ಕೊಳ್ಳೋ ಅಂತಿಲ್ಲ. ಬಟ್ ಈ ರೇಂಜಲ್ಲಿ ಒಂದು ₹500 ಅಷ್ಟೇ ಪ್ರೈಸ್ನ ಕಡಿಮೆ ಮಾಡಿದ್ದಾರೆ ಇವಾಗ. ಜಸ್ಟ್ ಇದೊಂದು ₹18,000 ಒಳಗಡೆ ಲಾಂಚ್ ಮಾಡ್ತಾ ಇದ್ದಾರೆ. ₹17,998 ಒಳಗಡೆ ನಿಮಗೆ ಏನಾದ್ರು ನೋಡ್ತಾ ರಿಯಲ್ಮಿ ನಾರ್ಜೋ ಪ್ರೋನ ಪರ್ಚೇಸ್ನ ಮಾಡ್ಕೋಬೋದು. ಸೊ ಇದರಲ್ಲಿ ಏನೇನು ಬರ್ತಾ ಇದ್ರೆ ಇದು ಕೂಡ 6.7 ಅಮೋಲೆಡ್ ಡಿಸ್ಪ್ಲೇನ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಕೂಡ 5000 mAh ಕೆಪಾಸಿಟಿ ಬ್ಯಾಟ್ರಿ ಬರ್ತಾ ಇದೆ. 67 ವ್ಯಾಟ್ ಚಾರ್ಜರ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು 50 MP ಮೇನ್ ಕ್ಯಾಮ್ರಾ ಇದೆ, 1.9 ಅಪರ್ಚರ್ ಇದರಲ್ಲಿ ಬರ್ತಾ ಇದೆ. ಬಟ್ ಹಿಂಗೇನೋ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಬ್ಯಾಕ್ ಕ್ಯಾಮ್ರಾದಲ್ಲಿ. ಜಸ್ಟ್ ಇದು 4K ಸಪೋರ್ಟ್ ಮಾಡ್ತಿಲ್ಲ, ಜಸ್ಟ್ 1080p ಅಷ್ಟೇ ಇದ್ರ ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಫ್ರಂಟಲ್ಲಿ 16 MP ಕ್ಯಾಮ್ರಾ ಪ್ರೊವೈಡ್ ಮಾಡಿದೆ. ಇದು ಕೂಡ 1080p ವರೆಗೂ ನೀವು ವಿಡಿಯೋನ ರೆಕಾರ್ಡ್ನ ಮಾಡ್ಕೋಬೋದು. ಇನ್ನು ಪ್ರೊಸೆಸರ್ ಕೂಡ ಇದರಲ್ಲೂ ಸೇಮ್ ಮಿಡಿಯಾಟೆಕ್ ಡೈಮೆನ್ಸಿಟಿ 720 ಪ್ರೊಸೆಸರ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದು ನಿಮಗಿದು ಅಂಥದ್ದು ಬೆಂಚ್ ಮಾರ್ಕು ಸೇಮ್ ಅಂದರೆ ಸೇಮ್ ಅದೇ ಕೂಡ ಬರುತ್ತೆ. 5,50,000 6,10,000ವರೆಗೆ ಅಂಥದ್ದು ಬೆಂಚ್ ಮಾರ್ಕ್ ಬರ್ತಾ ಇದೆ. ಸೊ ಅಂತ ಹೇಳ್ಕೊಡೋ ಏನು ಚೇಂಜಸ್ ಎಲ್ಲ. ಇನ್ನು ಇದು ಒಂದೇ 2 ವೇರಿಯಂಟಲ್ಲಿ ಲಾಂಚ್ ಆಗಿದೆ. 128GB 8GB ರ್ಯಾಮು, 256GB 8GB ರ್ಯಾಮು, ಎರಡೇ ವೇರಿಯಂಟಲ್ಲಿ ಇದು ಲಾಂಚ್ ಆಗಿರೋದು. ಜಸ್ಟ್ ಇದು ನಮಗೆ ₹18,000 ಒಳಗಡೆ ಸಿಗ್ತಾ ಇದೆ. ನೀವು ರಿಯಲ್ಮಿ 12+ ಆದರೂ ಇಲ್ಲ ರಿಯಲ್ಮಿ ನಾರ್ಜೋ 70 Pro ಎರಡೂ ಕೂಡ ಪರ್ಚೇಸ್ ಮಾಡ್ಕೋಬೋದು. ಅಷ್ಟು ಏನು ಡಿಫ್ರೆನ್ಸ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಲುಕ್ಕಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇನ್ನು ಬ್ಯಾಕ್ ಇದು ಪ್ಲಾಸ್ಟಿಕ್ಗೆ ಆಗಿದೆ. ಫ್ರಂಟಲ್ಲಿ ಕೂಡ ಇದು ಗ್ಲಾಸ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಫ್ರೇಮ್ ಕೂಡ ಇದು ಪ್ಲಾಸ್ಟಿಕ್ ಫ್ರೇಮಲ್ಲ ಇದು ಬರ್ತಾ ಇದೆ. ಇನ್ನೊಂದು ಲಾಸ್ಟ್ ಫೋನ್ ಅಂತ ಹೇಳೋಕ್ಕಾಗಲ್ಲ, ಇದೊಂದು ಮೋಟ್ರೋಲಾ ಮೋಟೋ G84 ಅಂತ. ಇದು ಕೇವಲ ಒಂದು ₹20,000 ಒಳಗಡೆ ಲಾಂಚ್ ಆಗಿದೆ. ನಿಮ್ಗೆ ಇದೊಂದು ಅರೌಂಡ್ 18,000-17,000 ಒಳಗಡೆ ಲಾಂಚ್ ಸಿಗ್ಬೋದು. ಸೊ ನಿಮಗಿದು ಕೂಡ ಒಂದು 2 ವೇರಿಯಂಟಲ್ಲಿ ಲಾಂಚ್ ಆಗಿದೆ. 256GB 8GB ರ್ಯಾಮು, 256GB 12GB ರ್ಯಾಮಲ್ಲಿ ಬರ್ತಾ ಇದೆ UFS 2.2 ವರ್ಷನಲ್ಲಿ. ಸೊ ಹಾಗೆ ಇನ್ನು ಡಿಸ್ಪ್ಲೇ ಕಡೆ ಬರೋದ್ರೆ 6.25 ಇಂಚಸಲ್ಲಿ ಡಿಸ್ಪ್ಲೇ ಬರ್ತಾ ಇದೆ. ನಿಮಗಿದು 50 MP ಮೇನ್ ಕ್ಯಾಮ್ರಾ ಬರ್ತಾ ಇದೆ. ಹಾಗೆ ನಿಮಗೆ 5000 mAh ಕೆಪಾಸಿಟಿ ಬ್ಯಾಟ್ರಿನ ಪ್ರೊವೈಡ್ ಮಾಡಿದ್ರೆ ಚಾರ್ಜರ್ ಜಸ್ಟ್ 30 ವ್ಯಾಟ್ ಮಾತ್ರ ಇಲ್ಲಿ ಸಪೋರ್ಟ್ ಆಗ್ತಾ ಇದೆ. ಸೊ ನಿಮಗೆ ಡಿಸ್ಪ್ಲೇ ಇದು POLED ಡಿಸ್ಪ್ಲೇ ಬರ್ತಾ ಇದೆ. 1 ಬಿಲಿಯನ್ಸ್ ಕಲರ್ ಇಲ್ಲಿ ಪ್ರೊವೈಡ್ ಆಗಿದೆ. 120 Hz ಡಿಸ್ಪ್ಲೇ
ರಿಫ್ರೆಶ್ ರೇಟ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ 1300 ನಿಟ್ಸು ಪೀಕ್ ಬ್ರೈಟ್ನೆಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಕ್ಯಾಮ್ರಾ ಕಡೆ ಬರೋದಾದ್ರೆ 50 MP ಮೇನ್ ಕ್ಯಾಮ್ರಾ, 1.9 ಅಪ್ಯಾಚರ್ ಕ್ಯಾಮ್ರಾ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ವೈಡ್ ಕ್ಯಾಮ್ರಾ 8 MP ಇದೆ. ನೀವು ಇದು ವಿಡಿಯೋನ ಏನಾದರೂ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಅಪ್ ಟು 1080 ನೀವು ವಿಡಿಯೋ ರೆಕಾರ್ಡ್ನ ಮಾಡ್ಕೋಬೋದು. ಇನ್ನು ಫ್ರಂಟ್ ಕಡೆ ಬರೋದಾದ್ರೆ 16 MP ಕ್ಯಾಮ್ರಾ ಇಲ್ಲಿ ಸೆಲ್ಫಿ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು 1080 ಅಪ್ ಟು 30 FPS ಅಲ್ಲಿ ನೀವು ವಿಡಿಯೋನ ರೆಕಾರ್ಡ್ನ ಮಾಡ್ಕೋಬೋದು. ಇನ್ನು ಪ್ರೊಸೆಸರ್ ಕಡೆ, ಮೇನ್ ಪ್ರೊಸೆಸರ್ ಕಡೆ ಬರೋದಾದ್ರೆ ಇಲ್ಲಿ ಯಾವ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಸೊ ಅಂಥದ್ದು ಬ್ರೆಂಚ್ ಮಾರ್ಕ್ ನಿಮಗೆ ಹತ್ರ ನಿಮಗಿದು 3,89,000ರಿಂದ 4,00,000 ಒಳಗಡೆ ಬರುತ್ತೆ. ಸೊ ಇದೊಂದು ಮಿಡ್ ರೇಂಜು ಗೇಮ್ಸ್ ಎಲ್ಲ ನೀವು ಆರಾಮ್ಸೆ ಆಡ್ಕೋಬೋದು. ಹೈ ಎಂಡ್ ಸೆಟ್ಟಿಂಗ್ಸ್ ಎಲ್ಲ ಹೇಳೋಕ್ಕಾಗಲ್ಲ ಪಬ್ಜಿನ, ಬಟ್ ಒಂದು ಮಿಡ್ ಸೆಟ್ಟಿಂಗಲ್ಲಿ ನೀವು ಒಂದು 30 FPS ಅಲ್ಲಿ ಗೇಮ್ನ ಪಬ್ಜಿನ ಬೇಕಾದ್ರೆ ನೀವು ಆಡ್ಕೋಬೋದು. ಸೊ ಇದು ಕೂಡ ಒಂದು 30 ವ್ಯಾಟ್ ಚಾರ್ಜನ್ನು ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ನಿಮ್ಗೊಂದು 2 ಅವರ್ ಆಗುತ್ತೆ ಫುಲ್ ಚಾರ್ಜ್ ಆಗೋಕ್ಕೆ. ಸೂಪರ್ ಚಾರ್ಜರ್ ಏನಿಲ್ಲ, ನಾರ್ಮಲ್ ಚಾರ್ಜನ್ನೇ ಪ್ರೊವೈಡ್ನ ಮಾಡಿದ್ದಾರೆ. ವಿಡಿಯೋದಲ್ಲಿ ಹೇಳಿರೋ ಹಾಗೆ 5 ಟಾಪ್ 5 ಬೆಸ್ಟು ಸ್ಮಾರ್ಟ್ಫೋನ್ ಆದರೆ ಇದು ಬಿಟ್ಟು ಇನ್ನೂ ಒಂದು ಫೋನ್ ಕೂಡ ಇದೆ, ಲಾವಾ ಬ್ಲೇಜ್ ಕರ್ವ್ ಅಂತ. ಇದು ಆಪ್ಷನಲ್ಲು, ನೀವು ಈ ಬ್ರ್ಯಾಂಡಲ್ಲಿ ಕೂಡ ಬೇಕಾದ್ರೆ ಫೋನನ್ನು ನೋಡ್ತಾ ಇದ್ದರೆ ಬೆಸ್ಟ್ ಫೋನ ಪರ್ಚೇಸ್ನ ಮಾಡ್ಕೋಬೋದು ಇದು ಕೂಡ. ಸೊ ಲಾವಾ ಬ್ಲೇಜ್ ಕರ್ವು ಇದು ಕೂಡ ಒಂದು 15,000 ರೂಪಾಯಿಗೆ ಅಷ್ಟೇ ಲಾಂಚ್ ಆಗಿದೆ. ಸೊ ಅದು ಕಾಂಪಿಟೇಷನ್ ಕೊಡೋಕ್ಕೆ ಇದು ಕೂಡ ಅಷ್ಟೇ ಅದೇ ಪ್ರೊಸೆಸರು ಅದೇ ಸ್ಪೆಸಿಫಿಕೇಷನ್ ಲಾಂಚ್ ಆಗಿರೋ ಫೋನು. ಸೊ ನಿಮಗಿದು ಲಾವಾ ಬ್ಲೇಜ್ 5 6.67 ಇಂಚಸ್ಸು ಅಮೋಲೆಡ್ ಡಿಸ್ಪ್ಲೇ ಬರ್ತಾ ಇದೆ. ಇದು HDR10 ಕೂಡ 10+ ಕೂಡ ಸಪೋರ್ಟ್ ಆಗ್ತಾ ಇದೆ. ಸೊ ಇನ್ನು ಕ್ಯಾಮ್ರಾ ಕಡೆ ಬರೋದಾದ್ರೆ ಮೈನ್ ಕ್ಯಾಮ್ರಾ 64 MP ವೈಡು, ಹಾಗೆ 8 MP 64 MP ಮೇನ್ ಕ್ಯಾಮ್ರಾ ಬಂದರೆ 8 MP ಬರ್ತಾ ಇದೆ. ಇನ್ನು ಫ್ರಂಟಲ್ಲಿ 32 MP ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ. ನೀವು ಬ್ಯಾಕಲ್ಲಿ ಟು 4K ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಫ್ರಂಟಲ್ಲಿ 1080p ನೀವು ವಿಡಿಯೋ ರೆಕಾರ್ಡ್ನ ಮಾಡ್ಕೋಬೋದು. ಇನ್ನು ಬ್ಯಾಟ್ರಿ ಕಡೆ ಬರೋದಾದ್ರೆ 5000 mAh ಕೆಪಾಸಿಟಿ ಬ್ಯಾಟ್ರಿನ ಪ್ರೊವೈಡ್ ಮಾಡಿದ್ದಾರೆ. 33 ವಾಟ್ ಚಾರ್ಜರ್ನ ಪ್ರೊವೈಡ್ನ ಮಾಡಿದ್ದಾರೆ. ಇನ್ನು ಮೇನ್ ಬರೋದು ಪ್ರೊಸೆಸರಲ್ಲಿ ಯಾವ್ದು ಯೂಸ್ ಮಾಡಿದ್ದಾರೆ, ಮೀಡಿಯಾಟೆಕ್ ಡೈಮೆನ್ಸಿಟಿ 7050 ಅಂದರೆ 7050 6nm ಪ್ರೊಸೆಸರ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಅಂಥದ್ದು ಬೆಂಚ್ ಮಾರ್ಕ್ ನಿಮಗೆಲ್ಲ ಆಲ್ಮೋಸ್ಟ್ ಒಂದು 4 lakhದಿಂದ 5 lakh ಒಳಗಡೆ ಬರ್ಬೋದು. ಸೊ ನಿಮಗೆ ಇದು ಕೂಡ ಒಂದು 15,000 ರೂಪಾಯಿ ಒಳಗಡೆ ನೀವು ಗೇಮ್ ಮಾಡೋದಕ್ಕೆ ನೋಡ್ತಾ ಇದ್ದರೆ ಈ ಫೋನ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಇದು ಕೂಡ ಗ್ಲಾಸ್ ಫ್ರಂಟಾಗಿ ಬರ್ತಾ ಇದೆ, ಗ್ಲಾಸ್ ಬ್ಯಾಕ್ ಕೂಡ ಇದೆ, ಹಾಗೆ ಗೊರಿಲ್ಲಾ ಗ್ಲಾಸ್ 3 ಇದೆ ಬ್ಯಾಕಲ್ಲಿ ನಿಮಗೆ. ಇನ್ನು ಫ್ರೇಮ್ ಕೂಡ ಪ್ಲಾಸ್ಟಿಕ್ ಫ್ರೇಮೇ, ಬಟ್ ಇದು ಕರ್ವ್ ಡಿಸ್ಪ್ಲೇ ಅಂದರೆ 3D ಕರ್ವ್ ಡಿಸ್ಪ್ಲೇನ ಪ್ರೊವೈಡ್ ಮಾಡಿದರೆ ಲಾವಾ ಅವರು. ಈ 15,000 ರೂಪಾಯಿ ಒಳಗಡೆ ನೀವೇನೋ 3D ಅಂದರೆ ಮೀನ್ಸ್ ಕರ್ವ್ ಡಿಸ್ಪ್ಲೇ ನೋಡ್ತಾ ಇದ್ದರೆ ನೀವು ಈ ಫೋನ ಪರ್ಚೇಸ್ನ ಮಾಡ್ಕೋಬೋದು. ಜಸ್ಟ್ ಇದೊಂದು 15,000 ರೂಪಾಯಿ ಒಳಗಡೆ 14,500 ರೂಪಾಯಿ ಒಳಗಡೆ ಬರ್ತಾ ಇದೆ. ಸೊ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ನೀವೇನಾದರೂ ಬಜೆಟ್ ಏನು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಈ ಬ್ರ್ಯಾಂಡಲ್ಲಿ ಈ ಫೋನ ಕೂಡ ನೀವು ಲಾವಾ ಬ್ಲೇಜ್ ಕರ್ವ್ ಫೋನ ಪರ್ಚೇಸ್ನ ಮಾಡ್ಕೋಬೋದು. ಸೊ ಗೈಸ್, ಇವಾಗ ಹೇಳಿರೋ ಟಾಪ್ 5 ಫೋನ್ ಕೂಡ ನಿಮ್ಗೆ ಇಷ್ಟ ಆಗ್ಬೋದು. ಒಂದು ಒಳ್ಳೆ ಬೆಸ್ಟ್ ಈ ಸೆಗ್ಮೆಂಟಲ್ಲಿ ಫೋನ ಈ ಬ್ರ್ಯಾಂಡ್ ಕೆಲವೊಂದು ಬ್ರ್ಯಾಂಡು ಲಾಂಚ್ ಮಾಡಿದ್ದಾರೆ. ನಿಮ್ಗೇನಾದರೂ ಫೋನ್ ಈ ಬ್ರ್ಯಾಂಡಲ್ಲಿ ಈ ಫೋನ್ನ ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ನೀವು ಅಲ್ಲಿ ಪ್ರಾಡಕ್ಟ್ನ ಪರ್ಚೇಸ್ನ ಮಾಡ್ಕೋಬೋದು ಡೈರೆಕ್ಟಾಗಿ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟಲ್ಲಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಕ್ನಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್.